ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಮಾರ್ನಿಂಗ್ ಅಂತ ಗೈಸ್, ಗುಡ್ ಆಫ್ಟರ್ನೂನ್ ಆಗೋಗೈತೆ ಆಲ್ರೆಡಿ. ಇವತ್ತು ನೆನ್ನೆ ನೈಟ್ ಬಂದಿದ್ದು ನಾನು ನೆನ್ನೆ ನೈಟು ಕರೆಕ್ಟಾಗಿ ಒಂದು 1:30 ಡ್ರಾಪ್ ಆಯ್ತದು. 1:30 ಆಯಿತು ಡ್ರಾಪ್ ಆಗೋ ಅಷ್ಟರಲ್ಲಿ. ಮನೆಗೆ ಬಂದು ಮಲ್ಕೊಬಿಟ್ಟೆ. ಫೋನಲ್ಲಿ ಸ್ಟೋರೇಜೇ ಇರಲಿಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವಾಗೆಲ್ಲ ಡಿಲೀಟ್ ಮಾಡಿ ಅದು ಎಡಿಟ್ ಮಾಡೋಕ್ಕೆ ಅಂದ್ಬಿಟ್ಟು ಹಾಕ್ಕೊಂಡು ಈಗೆಲ್ಲ ಗ್ಯಾಲರಿದೆಲ್ಲ ಆಲ್ಮೋಸ್ಟ್ ಡಿಲೀಟೇ ಮಾಡಿಬಿಟ್ಟೆ ವಿಡಿಯೋಸು. ಇವಾಗ ಡಿಲೀಟ್ ಮಾಡಿ ಮತ್ತೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮನೆಗೆ ಈಗ ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಒಂದು ಪಿಕಪ್ ಐತೆ. ಇವಾಗ ಇಮಿಡಿಯೇಟ್ ಪಿಕಪ್ ಅಂದರೆ 1 ಅವರಲ್ಲಿ ಪಿಕಪ್ ಆಗಬೇಕು ಅಂತ ಹೇಳಿದ್ರು. ಕಸ್ಟಮರ್ ಫೋನ್ ಮಾಡಿದ್ರು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂದರೆ ಹಿರಿಸೇವೆಗೆ ಹೋಗ್ತಾ ಇರೋದು. ಇದು ಸಾವಿನಗುಡಿ ಹೋಗ್ತಾ ಇರೋದು. ಮನೆಗೆ ಫಸ್ಟ್ ಹೋಗಿ ಕಸ್ಟಮರ್ನ ಪಿಕಪ್ ಮಾಡೋಣ. ಪಿಕಪ್ ಮಾಡಿಬಿಟ್ಟು ಹೋಗೋಣ ಬನ್ನಿ ಗೈಸ್. ಫೈನಲಿ ಪಿಕಪ್ ಪಾಯಿಂಟ್ ಹತ್ರ ಬಂದೆ. ಕಸ್ಟಮರ್ ಒಂದು 2 ಗಂಟೆಗೆಲ್ಲ ಹೇಳಿದ್ದು ಗೈಸ್. ಇಲ್ಲೇ ಹೊಂಗೆ ಮರ ಇತ್ತು, ಹೊಂಗೆ ಮರದ ಕೆಳಗಡೆ ಹಾಕೊಂಡಿದ್ದೀನಿ ಗಾಡಿನ. ಕಸ್ಟಮರ್ ಬಂದಮೇಲೆ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ನಾನ್ ಸ್ಟಾಪ್ ಹೋಗಬೇಕು. ನಾನ್ ಸ್ಟಾಪ್ ಅಂತ ಏನಿಲ್ಲ, ಒಂದು 130 ಕಿಲೋಮೀಟ್ರು, 135, 140 ಕಿಲೋಮೀಟ್ರ್ ಗಂಟ ಇರಬೇಕು ಗೈಸ್, ಅಷ್ಟೈತೆ. ಬನ್ನಿ ಹೋಗಿ ಪಿಕಪ್ ಮಾಡ್ಕೊಂಡು ಸೀದಾ ಕರ್ಕೊಂಡೋಗಿ ಕರ್ಕೊಬರೋಣ. ಗೈಸ್ ಫೈನಲಿ ನಾನ್ ಸ್ಟಾಪಾಗಿ ಹೊಡ್ಕೊಬಂದು ಇಲ್ಲಿ ದ್ವಾರಕಾ ವೆಜ್ ಅಂತ ಹೋಟ್ಲಿಗೆ ಹಾಕಿದ್ದೀನಿ. ನಾನು ಜಸ್ಟ್ ಈಗ ಒಂದು ಮಸಾಲೆ ದೋಸೆ ತಿನ್ಕೊಂಡು ಒಂದು ಕಾಫಿ ಕುಡ್ಕೊಂಡು ಇಲ್ಲೇ ಮಧ್ಯಾಹ್ನ ಅಂದರೆ ನಾನು ಎದ್ದಿದ್ದು ಲೇಟಾಗಿ ಹೋಯ್ತು ಇವತ್ತು ಗೈಸ್. ನಾನು ಎದ್ದಿದ್ದೇನೆ ಮ್ಯಾಕ್ಸಿಮಮ್ ಒಂದು 11:30, 11:45 ಆಗೋಯ್ತು ನಾನು ಇದ್ದಾಗ. ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನ್ ಊಟ ಮಾಡಿದ್ದೆ ಅಷ್ಟೇ. ಟಿಫನ್ನೇ ಮಧ್ಯಾಹ್ನ ಮಾಡಿದ್ದೆ, ಅದೇ ಊಟ ಆಗೋಯ್ತು. ನಾನೆಲ್ಲ ಮುಗಿಸ್ಕೊಂಡು 2 ಗಂಟೆಗೆ ಅಲ್ಲಿಗೆ ಹೋದೆ ಪಾಯಿಂಟ್ ಹತ್ರ. ಊಟ ಏನೋ ಮಾಡಿದ್ದೇವೆ, ಅದಕ್ಕೋಸ್ಕರ ಅಲ್ಲಿಂದ ನಾನ್ ಸ್ಟಾಪಾಗಿ ಇಲ್ಲಿಗೆ ಬಂದು ಇಲ್ಲಿ ಊಟ ಆಯಿತು. ಊಟ ಅಂದರೆ ಮಸಾಲೆ ದೋಸೆ ತಿಂದೆ. ಮಸಾಲೆ ದೋಸೆ ತಿಂದು ಒಂದು ಕಾಫಿ ಕುಡಿದು ನಮ್ಮ ಕಸ್ಟಮರ್ ಇನ್ನೂ ಕುಡಿತಾವ್ರೆ, ಕುಡ್ಕೊ ಬರಲಿ. ನಮ್ಮ ಕಸ್ಟಮರ್ ಇನ್ನೂ ಬಂದಿಲ್ಲ ಗೈಸ್. 2 ದಿವಸ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಏನಕ್ಕಾಗಿಲ್ಲ ಅಂದರೆ ಒಂದು ವ್ಲಾಗ್ ಮಾತ್ರ ಅದು ಸ್ಟೋರೇಜ್ ಫುಲ್ಲಾಗೈತೆ ಅಂದ್ಬಿಟ್ಟು ನಮ್ಮ ಹುಡುಗನ ಕೈಲಿ ಕೊಟ್ಟಿದ್ದೆ. ಅವನು ಡಿಲೀಟ್ ಮಾಡಿಬಿಟ್ಟು ಅನ್ನೋದನ್ನು, ಅಂದರೆ ಕ್ಯಾಪ್ ಕಟ್ಗೆ ಹಾಕಿ ಎಡಿಟ್ ಮಾಡೋಕ್ಕೆ ಅಂತ ಇಟ್ಟಿದ್ದೆ. ಅವನೇನು ಅಂದ್ಕೊಂಡವನೇ ಇದು ಕ್ಯಾಪ್ ಕಟ್ಟಲ್ಲೇ ಸ್ಟೋರೇಜ್ ಜಾಸ್ತಿ ಐತೆ ಅಂದ್ಬಿಟ್ಟು ಕ್ಯಾಪ್ ಕಟ್ಟಲ್ಲಿರೋದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟವನೆ. ನಾನು ಇದರಲ್ಲಿ ಕ್ಯಾಪ್ ಕಟ್ಟಲ್ಲಿ ಹಾಕಿದ್ದೀನಿ ಅಂದ್ಬಿಟ್ಟು ಗ್ಯಾಲರಿಲಿರೋದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಅದು ಫುಲ್ಲು ವ್ಲಾಗೇ ಹೊರಟೋಯ್ತು ಗೈಸ್. ನಮ್ಮ ಹುಡುಗಿನ ನೋಡೋಕೆ ಹೋಗಿದ್ದೆ, ಆವಾಗ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದೆಲ್ಲ ವ್ಲಾಗ್ ಇತ್ತು ಅದರಲ್ಲಿ. ಅಂದರೆ ಎಲ್ಲಿ ತೋರಿಸ್ತಾ ಇರೋದು ಅದೆಲ್ಲ ವ್ಲಾಗ್ ಅದರಲ್ಲಿತ್ತು. ಏನೋ ಹೋಯ್ತು, ಡಿಲೀಟ್ ಆಗೋಗೈತೆ, ಏನು ಮಾಡೋಕ್ಕಾಗಲ್ಲ. ಒಂದು ಸಲ ಹೋದ್ಮೇಲೆ ಮತ್ತದು ಬರಲ್ವಲ್ಲ, ಅದಕ್ಕೋಸ್ಕರ ಬಿಡು, ಹೋದ್ರಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ. ಇಲ್ಲ ಗೈಸ್, ಇವಾಗ ನಮ್ಮವ್ರು ಇನ್ನೂ ಬಂದಿಲ್ಲ, ಬರ್ತಾವ್ರೆ. ನಮ್ಮವ್ರು ಇನ್ನೂ ಟೀ ಕಾಫಿ ಎಲ್ಲ ಕುಡ್ಕೊಂಡು ಬರೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ನೋಡೋಣ ಗೈಸ್. ಇವಾಗ ಹೋಗ್ತಿರೋದು ಸಾವಿನಗುಡಿ ಅಂತೆ, ಯಾರೋ ಸತ್ತೋಗಿರೋದಕ್ಕೆ ಅವ್ರು ನೋಡೋಕೆ ಹೋಗ್ತಿರೋದು. ಇದನ್ನು ನೋಡ್ಕೊಂಡು ಮತ್ತೆ ಇವತ್ತೇ ರಿಟರ್ನ್ ಆಗಿ ಹೋಗ್ತೀನಿ. ನೋಡೋಣ ಬರ್ರಿ, ನಾಳೆ ಏನಿರುತ್ತೆ ಅನ್ನೋದು ನಾಳೆ ಹೇಳ್ತೀನಿ ಏನು ಪ್ಲಾನ್ ಅಂತ. ಇವತ್ತು ಇವ್ರನ್ನ ಕರ್ಕೊಂಡೋಗಿ ಅಲ್ಲಿ ತೋರಿಸ್ಕೊಂಡು ರಿಟರ್ನ್ ಕರ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ಇವರು ಸಂಚಾರಿ ಅವ್ರು ಸಿಕ್ಕವ್ರೆ, ನೋಡಿರ್ತಾರೆ ಇವ್ರನ್ನ, ಒಳ್ಳೆ ಹುಡುಗ ಅಂತಿವ್ರು. ಜಸ್ಟ್ ಇವಾಗ ಬಂದೆ, ಡ್ರಾಪ್ ಆಯ್ತು. ನಾನು ಮಾಡ್ತಾ ಇದ್ದೆ ವ್ಲಾಗ. ಇವ್ರು ಕೊಡೋದ್ಮೇಲೆ ಫೋಟೋ ತಗೊಂಡು ಮಿನಿ ವ್ಲಾಗ ನೋಡ್ರಿ, ಇಲ್ಲೇ ಇದೆ ಊರಿಗೆ ಕರ್ಕೊ ಬಂದವ್ರೆ. ವ್ಲಾಗ್ ಮಾಡ್ತಾ ಇದ್ದೀನಿ. ಅವರು ವ್ಲಾಗರು ಕಾಂಪಿಟೇಟರ್ ಏನ್ರಿ ಹಿಂಗೆ ಬರ್ತಾರೆ. ಇವಾಗ ಕರ್ಕೊಂಡ್ಬಂದಿದ್ದೀನಿ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, 1 ಅವರ್ ಅಂತ ಹೇಳವ್ರೆ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ. ಒಳ್ಳೆ ಹುಡುಗರನ್ನ ಕರ್ಕೊಂಡು ಬಜ್ಜಿ ಮತ್ತು ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ಅವ್ರನ್ನ ಎಷ್ಟು ಗಂಟೆ ಬರ್ತಾರೆ ಗೊತ್ತಿಲ್ಲ. ನಾವು ಟೀ ಕುಡ್ಕೊಂಡು ಹೋಗೋಣ. ಬಾಯ್ 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 ಬನ್ನಿ ಗೈಸ್. ಈಗ ಅವ್ರು ಹೊರಟ್ರು. ನಮ್ಮವ್ರಿನ್ನೂ ಯಾವಾಗ ಬರ್ತಾರೋ ಗೊತ್ತಿಲ್ಲ. ನೋಡೋಣ. ಅವರು ಪಾಪ ಬೇಗ ಬರ್ರಿ ಅಂತಂದ್ರು, ಅದಕ್ಕೆ ನಡ್ಕೊಂಡು ಹೋಯ್ತವ್ರೆ. ಕೇಳ್ತಾನೆ ಇಲ್ಲ ಅವರು, ಫುಲ್ ಜಾಮ್ ಆಗಿ ಗೊತ್ತಾಯ್ತು ಕುಣಿಗಾಲೆಲ್ಲ. ನಿಧಾನಕ್ಕೆ ಹೋಗೋಣ, ನಿಧಾನಕ್ಕೆ ಬರಲಿ ಅವರು.
ಗೈಸ್ ನಾನು ಲೇಟಾಗಿ ಬರ್ತಾರೆ, ಹೆಂಗೋ ಟ್ರಾಫಿಕ್ ಇರಲ್ಲ, ಹೋಗೋಣ ಆರಾಮಾಗಿ ಅಂದ್ಕೊಂಡೆ. ಇವ್ರು ನೋಡಿದ್ರೆ ಇಷ್ಟು ಬೇಗ ಬನ್ನಿ ಹೋಗೋಣ ಅಂತವ್ರೆ. ಅವರು ಇನ್ನೇನು ಈಗ ಹೊಡ್ತಾರೆ, ನಾನು ಹೊಡ್ತೀನಿ. ನೋಡೋಣ ಎಷ್ಟು ಜಾಮ್ ಆಗಿರುತ್ತೆ ಏನು ಅಂತ ಹೇಳ್ತೀನಿ. ಬನ್ನಿ ನೋಡೋಣ. ವೀಡಿಯೋ ಮಾಡ್ತೀನಿ, ವೀಡಿಯೋ ಮಾಡಾಕ್ತೀನಿ, ಆದರೆ ವಾಯ್ಸ್ ಬರೋಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಜಾಮ್ ಆಗಿದ್ರೆ ವೀಡಿಯೋ ಮಾಡಾಕ್ತೀನಿ. ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ನೋಡ್ರಿ, ಇಲ್ಲೇ ಸ್ವಾತಿ ಡೆಲಿಕೇಟ್ಸ್ಗೆ ಊಟಕ್ಕೆ ಅಂದ್ಬಿಟ್ಟು ಹಾಕಿದ್ದೀನಿ. ಎಲ್ಲ ಊಟಕ್ಕೆ ಹೋದರು. ಗೈಸ್ ಒಂದು ಮ್ಯಾಂಗೋ ಜ್ಯೂಸ್ ಕುಡಿತಾ ಇದ್ದೀನಿ. ಈಗ ಒಂದು ವಾಟರ್ ಬಾಟಲ್ ತೊಗೊಂಡು ಒಂದು ಮ್ಯಾಂಗೋ ಜ್ಯೂಸ್ ಕುಡಿತಾ ಇದ್ದೀನಿ. ನೋಡಿರಿ ಅದೇ ಊಟಕ್ಕೆ ಇರೋದು. ನಮ್ಮ ಗಾಡಿಯಲ್ಲಿ ನಿಂತೈತೆ ನೋಡಿರಿ. ಅಷ್ಟೊಂದು ನನ್ನ ಗಾಡಿ ಜಾಸ್ತಿ ಇಲ್ಲ ಇವತ್ತು, ಜಾಮು ಏನು ಜಾಸ್ತಿ ಆಗಿಲ್ಲ ಅನ್ಕೋತೀನಿ. ನೋಡೋಣ ನೋಡ್ರಿ ಗಾಡಿ ಎಷ್ಟು ಹೋಗ್ತಾವ ಬೆಂಗಳೂರು ಕಡೆಗೆ, ಜಾಗನೇ ಕೊಡ್ತಿಲ್ಲ ಇಲ್ಲಿ ರೋಡ್ ದಾಟಕ್ಕೆ. ಬರೀ ಹೋಗ್ಬಿಡೋಣ. ಗಾಯ್ಸ್ ಫೈನಲಿ ಡ್ರಾಪ್ ಎಲ್ಲ ಮುಗೀತು. ಡ್ರಾಪು ಈಗ ಕರೆಕ್ಟಾಗಿ 12:41-42 ಆಗೈತೆ. ಗೈಸ್ ಕರೆಕ್ಟಾಗಿ ಈಗ ಟೈಮ್ ಬಂದು 12:42 ಆಗೈತೆ. ಡ್ರಾಪ್ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಗಾಡಿ ಎಲ್ಲ ಒಳಗಡೆ ಕ್ಲೀನ್ ಮಾಡಿಬಿಟ್ಟು ವಾಶ್ ಮಾಡಿ ಸ್ನಾನ ಮಾಡ್ಕೊಂಡು ಮತ್ತೆ ಹೋಗಬೇಕು 3 ಗಂಟೆಗೆ. ಗೈಸ್ ಹೋಗೋಣ. ಫಸ್ಟು ಊಟ ಮಾಡಿಲ್ಲ ಇನ್ನು, ಹೋಯ್ತಾ ಅಂದವೇ ಎಲ್ಲ ಊಟ ಮಾಡ್ಕೊಂಡು ಹೋಗೋಣ ಬರ್ರಿ ಮನೆಗೆ. ಇಲ್ಲಿಂದ ಕರೆಕ್ಟಾಗಿ ಮನೆ ಬಂದು 34 ಕಿಲೋಮೀಟ್ರ್ ಐತೆ ಮನೆ. ಲೆಟ್ಸ್ ಗೋ ಗೈಸ್, ಮನೆಗೆ ಹೋಗೋಣ ಬರ್ರಿ ಫಸ್ಟು. ಗೈಸ್ ಫೈನಲಿ ಮನೆ ಹತ್ರ ಬಂದು ಗಾಡಿನ ಒಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡ್ರಿ, ಇಲ್ಲಿ ಕೊಟ್ಟಿಯೂರ್ಗೆ ಹೋಗಿದ್ವಲ್ಲ, ಅಲ್ಲಿದ್ದು ಕೆಸರದು ಅದು ಹಂಗೆ ಅಂಟ್ಕೊಬಿಟ್ಟೈತೆ, ಹೋಗಲ್ಲ ಅದು. ಗಾಡಿ ನೀಟಾಗಿ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡು, ಈ ಕಡೆ ಒಂದು ಸ್ವಲ್ಪ ಮಳೆ ಬಂದಿತ್ತು ಬೇರೆ, ಗಾಡಿ ನೀಟಾಗಿ ಐತೆ, ಹಿಂಗೆ ಗಲೀಜೇನಾಗಿಲ್ಲ. ಮಳೆ ಬಂದಿತ್ತಲ್ಲ ಅದಕ್ಕೆ ನೀರು ಹಾಕ್ಬೇಕು ಅಂದ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಟೈಮ್ ಬಂದು ಗೈಸ್ ಈಗ ಟೈಮ್ ತೋರಿಸ್ತೀನಿ ನೋಡ್ರಿ. ಟೈಮ್ ಈಗ 1:18 ಗೈಸ್, ಸಾರಿ ಗೈಸ್, ಟೈಮ್ ಬಂದು 1:49 ಐತೆ. ಪಿಕಪ್ ಮಾಡಿ ಇಷ್ಟೊತ್ತಾಯಿತು ಮನೆಗೆ ಬರೋ ಅಷ್ಟರಲ್ಲಿ. ಈಗ ಅದೇ ಗಾಡಿ ನೀಟಾಗಿ ಒಂಚೂರು ತೊಳ್ಕೊಂಡು ಮತ್ತೆ ಪಿಕಪ್ಗೆ ಹೋಗ್ಬೇಕು. ಎಲ್ಲಿಗೆ ಅಂತ ಹೇಳ್ತೀನಿ. ಈಚೆ ಕಡೆ ಗಾಡಿ ತೊಳಿತಾ ಇದ್ದೀನಿ. ಒಂದು ನಿಮಿಷ. ಎರಡು ನಿಮಿಷ ಮಾತಾಡೋಕ್ಕೂ ಟೈಮ್ ಇಲ್ಲ. ಆಲ್ರೆಡಿ 2 ಗಂಟೆ ಆಗೋದು. 3 ಗಂಟೆ ಅಷ್ಟು ಮತ್ತೆ ರಿಟರ್ನ್ ಹೋಗಬೇಕು. ಎಲ್ಲ ಮಲ್ಕೊಬಿಟ್ಟವ್ರೆ, ಫುಲ್ ಸೈಲೆಂಟ್ ಆಗುತ್ತೆ. ಗೈಸ್ ಎಲ್ಲ ಮಲ್ಕೊಬಿಟ್ಟವ್ರೆ, ಫುಲ್ಲು ಸೈಲೆಂಟಾಗೈತೆ ಏರಿಯಾ. ಅದನ್ನೇ ಸೌಂಡ್ ಮಾಡ್ತಾಯಿದ್ದೀನಿ ನೋಡ್ರಿ. ಬ್ರ್ಯಾಂಡ್ ಹೆಂಗೆ ಕಾಣ್ತೈತೆ ಗೌಡ್ರ ಹುಡುಗ. ಮಳೆ ಒಂದು ಈಚೆ ಏನು ಗಲೀಜಾಗಿರಲಿಲ್ಲ. ತೊಳಿತಾ ಇದ್ದೀನಿ ಗಾಯ್ಸ್, ತೊಳಿತಾ ಇದ್ದೀನಿ. ತೊಳೆದಾದ್ಮೇಲೆ ಸಿಗ್ತೀನಿ ಗೈಸ್. ನೀಟಾಗಿ ಗಾಡಿ ಎಲ್ಲ ತೊಳೆದಿದ್ದಾಯಿತು. ಏನಿಲ್ಲ 10 ನಿಮಿಷ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಚೆ ಕಡೆ ನೀರು ಹೊಡ್ತಿದ್ದಾಯಿತು. ಗಾಡಿ ಅಲ್ಲಿ ನಿಲ್ಲಿಸ್ತಿದ್ದೋ ರೆಗ್ಯುಲರಾಗೆ, ಇವಾಗ ಇಲ್ಲೇ ನಿಲ್ಲಿಸ್ಬಿಟ್ಟು ಬರ್ರಿ 10 ನಿಮಿಷ 1/4 ಗಂಟೆ ಹೋಗಿ ಸ್ನಾನ ಮಾಡ್ಕೊಬರೋಣ. ಇನ್ನೇನು ಈ ರೋಡಲ್ಲಿ ಯಾವ ಗಾಡಿನೂ ಬರೋಲ್ಲ. ಲೈಟೆಲ್ಲ ಆಫ್ ಮಾಡ್ಕೊಂಡು ಹೋಗಿ ಸ್ನಾನ ಮಾಡ್ಕೊಬರೋಣ. guys, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿರಲ್ಲ ಗೈಸ್. ನೋಡಿರಿ, ಟೊಪ್ಪೆ ಲೈಟ್ ಆಫ್ ಮಾಡಿಲ್ಲ, ಎಲ್ಲ ಲೈಟ್ ಆಫ್ ಮಾಡಿದ್ದೀನಿ. ಹಿಂಗೆ ಒಂದು ಮರ್ತೋದ್ರೆ ಒಂದು ಮಾಡಿದೆಯಲ್ಲ ಗೈಸ್. ಎಷ್ಟೋ ಸರಿ ಅದು ನೈಟ್ ಜರ್ನಿ ಮಾಡ್ಕೊಂಡು ಹೋದಾಗ ಬೆಳಗ್ಗೆ ಹೊತ್ತು ಕಾಣಿರಲ್ಲ. ಬೆಳಗ್ಗೆ ಹೊತ್ತು ಮಾಮೂಲಿ ಲೈಟ್ ಆಫ್ ಮಾಡ್ತೀನಿ. ಇದು ಸಪ್ರೇಟಾಗೈತೆ ಸ್ವಿಚ್ಚು, ಅದು ಮಾಡೋದು ಮರ್ತೋಯ್ತೀನಿ ನೋಡ್ರಿ. ಯಾರೂ ಇಲ್ಲ, ಫುಲ್ಲು ಕತ್ಲೆ ಹೊಡಿತೈತೆ ಗೈಸ್. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ಮತ್ತೆ ಬೆಳಗ್ಗೆ 3 ಗಂಟೆಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಅದೆಲ್ಲಿಗೆ ಅಂತ ಹೇಳ್ತೀನಿ, ಅದು ವ್ಲಾಗ್ ಮಾಡ್ತೀನಿ. ವೆಯ್ಟ್ ಮಾಡಿ ಗೈಸ್. ಓಕೆ ಬಾಯ್.